ಒಳಪಡಿಕೆ. ನನಗೆ ಬಂದಿರುವ ವಿಷಯ ಪದ. ಸಮಾರ್ಥಕ ಪದಗಳು. ಒಂದು ಪದಕ್ಕೆ ಸಮಾನ, ಅರ್ಥ, ನೀಡುವ, ಪದಗಳ ಸಮಾರ್ಥಕ ಪದಗಳು. ಉದಾಹರಣೆ: ಹಾಡುಗಾರಿಕೆ, ಹಾಡು, ತೆರವು, ಕಾಲು, ಮಾವು, ಒಣಗು, ಪ್ರಾಣಿಗಿಡ, ಕಾಡಿನಲ್ಲಿರುವ. ನನ್ನ ಹೆಸರು ಪಲ್ಲವಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯದಲ್ಲಿ ಕನ್ನಡ ವಿಷಯದಲ್ಲಿರುವ ಲೇಖನ ಚಿಹ್ನೆಗಳು. ಲೇಖನ ಚಿಹ್ನೆಗಳೆಂದರೆ ನಾವು ಬರೆದ ವಿಚಾರಗಳು ಓದುವರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಲೇಖನ ಚಿಹ್ನೆಗಳೆನ್ನುವರು. ಲೇಖನ ಚಿಹ್ನೆಗಳು 10 ಅವೆ ಅಂದರೆ ಪೂರ್ಣ ವಿರಾಮ ಚಿಹ್ನೆ, ಉದ್ಧರಣ ಚಿಹ್ನೆ, ಅರ್ಥ ವಿರಾಮ ಚಿಹ್ನೆ, ಭಾವಸೂಚಕ ಚಿಹ್ನೆ, ಆವರಣ ಚಿಹ್ನೆ, ವಿವರಣ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ. ಪೂರ್ಣ ವಿರಾಮ ಚಿಹ್ನೆ ಹೀಗಿರುತ್ತದೆ. ಪೂರ್ಣ ವಿರಾಮ ಚಿಹ್ನೆ ಎಂದರೆ ಪೂರ್ಣ ಅರ್ಥವನ್ನು ಕೊಡುವ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆಗೆ ಪೂರ್ಣ ವಿರಾಮ ಚಿಹ್ನೆ ಎನ್ನುವರು. ಅಲ್ಪ ವಿರಾಮ ಚಿಹ್ನೆ ಹೀಗಿರುತ್ತದೆ. ಅಲ್ಪ ವಿರಾಮ ಚಿಹ್ನೆ ಎಂದರೆ ವಾಕ್ಯದಲ್ಲಿ ಅರ್ಥ ಕೆಡುವಂತೆ ಇರಲು ನಿಲ್ಲಿಸಿ ಹೇಳಬೇಕಾದ ಕಡೆ ಬಳಸುವ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಎನ್ನುವರು. ಅರ್ಧ ವಿರಾಮ ಚಿಹ್ನೆ ಹೀಗಿರುತ್ತದೆ. ಅರ್ಧ ವಿರಾಮ ಚಿಹ್ನೆ ಎಂದರೆ ಒಂದು ಪ್ರಧಾನ ವಾಕ್ಯಕ್ಕೆ ಅನೇಕ ಉಪವಾಕ್ಯಗಳಿದ್ದರೆ ಆ ಉಪವಾಕ್ಯಗಳ ಕೊನೆಯಲ್ಲಿ ಬಳಸುವ ಚಿಹ್ನೆ ಅರ್ಥ ವಿರಾಮ ಚಿಹ್ನೆ. ವಿವರಣೆ ಚಿಹ್ನೆ ಹೀಗಿರುತ್ತದೆ. ವಿವರಣೆ ಚಿಹ್ನೆ ಎಂದರೆ ಒಂದು ಅಭಿಪ್ರಾಯದ ವಿವರಣೆಗಳನ್ನು ಮುಂದಿನಂತೆ ಇದೆ ಎಂಬುದನ್ನು ಸೂಚಿಸುವ ಚಿಹ್ನೆಯಕ್ಕೆ ವಿವರಣೆ ಚಿಹ್ನೆ ಎನ್ನುವರು. ಭಾವಸೂಚಕ ಚಿಹ್ನೆ ಹೀಗಿರುತ್ತದೆ. ಭಾವಸೂಚಕ ಚಿಹ್ನೆ ಎಂದರೆ ಆಶ್ಚರ್ಯ, ದುಃಖ ಈ ಭಾವನೆಗಳನ್ನು ವ್ಯಕ್ತಪಡಿಸುವ ಪದ ಅಥವಾ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆಯೇ ಭಾವಸೂಚಕ ಚಿಹ್ನೆ. ಪ್ರಶ್ನಾರ್ಥಕ ಚಿಹ್ನೆ ಹೀಗಿರುತ್ತದೆ. ಪ್ರಶ್ನಾರ್ಥಕ ಚಿಹ್ನೆ ಎಂದರೆ ವಾಕ್ಯದಲ್ಲಿ ಏಕೆ, ಯಾವಾಗ ಈ ಪ್ರಶ್ನೆಗಳನ್ನು ಉಂಟು ಮಾಡುವಾಗ ಬಳಸುವ ಚಿಹ್ನೆಯೇ ಪ್ರಶ್ನಾರ್ಥಕ ಚಿಹ್ನೆ. ಧನ್ಯವಾದಗಳು. ಹೆಸರು ಕೀರ್ತಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದ ವಿಷಯ ಅನ್ಯ ದೇಶೀಯ ಪದಗಳು. ಸಂಸ್ಕೃತ ಪದ: ರಾಣಿ, ಪಕ್ಷ, ಭಾಷೆ, ದೀಪ,
ಧರ್ಮ ದಯೆ ಕೃಷ್ಣ ಮಾರ್ಗ ಲೋಕ ಗಂಗಾ ಅರಬಪದ ಬುಧ ದಿಸ ಭೂಮಿ ತಾರೀಕು ಕಾಮಿ ಗಂಟಿ ಗಜ ಶುರು ಬಾಕಿ ಸಲ ಕನ್ನಡ ಸಾರಿಗೆ ಎಳ್ಳು ಕೈ ಹಾವು ಎಲೆ ಉದ್ದ ಬಸವ ಬೆಲ್ಲ ಮರ ಹುಲ್ಲು ಕೂರ್ಚಗಿಸ್ ಪೇರ್ ಇಸ್ತ್ರಿ ಸಾಬೂನ್ ಅಲಮಾರ್ ಬಟಾಟಿ ಮೇಜು ತಂಬಾಕು ದೀಕ್ಷಾ ಕುರ್ಚಿ ಪಾತ್ರಿ ಪಗಾರ मराठी दोन दस हाल दूर कुत साप नाट तीन आठ ನನ್ನ ಹೆಸರು ನಿಖಿಲ್ ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ನಿವೃತ್ತಿ ಹೇಳುತ್ತೇನೆ. ನಿವೃತ್ತಿ ಎಂದರೆ ಒಂದು ವಿಶೇಷ ಅರ್ಥವನ್ನು ತಿಳಿಸುವಾಗ ಒಂದೇ ಪದವನ್ನು ಅಥವಾ ವಾಕ್ಯವನ್ನು ಎರಡೆರಡು ಸಲ ಪ್ರಯೋಗ ಮಾಡುವುದಕ್ಕೆ ನಿವೃತ್ತಿ ಅನ್ನುವರು. ಉದಾಹರಣೆ: ನಡೆ ನಡೆ, ಬನ್ನಿ ಬನ್ನಿ, ತುದಿ ತುದಿ, ಓಡಿ ಓಡಿ, ನಿಲ್ಲು ನಿಲ್ಲು, ಹೌದು ಹೌದು, ಬೇಗ ಬೇಗ, ಅಡಿ ಅಡಿ. ನನ್ನ ಹೆಸರು ವಿದ್ಯಾಶ್ರೀ. ನಾನು ಓದುತ್ತಿರುವ 7ನೇ ತರಗತಿ. ಒಂದು ಪದಕ್ಕೆ ವಿರುದ್ಧವಾದ ಅರ್ಥ ನೀಡುವ ಪದವೇ ವಿರುದ್ಧಾರ್ಥಕ ಪದ. ಉದಾಹರಣೆ: ರಾತ್ರಿ, ಹಗಲು, ರಾಜ, ರಾಣಿ, ಅಳು, ನಗು, ಹುಡುಗ, ಹುಡುಗಿ, ತಂದೆ, ತಾಯಿ, ಅಣ್ಣ, ಅಕ್ಕ, ಚಿಕ್ಕಪ್ಪ, ಚಿಕ್ಕಮ್ಮ, ನನ್ನ ಹೆಸರು ಸಹನಾ, 7ನೇ ತರಗತಿ. ನಾನು ಮಾಡುವ ವಿಷಯ ತತ್ಸಮ ತದ್ಭವ. ತತ್ಸಮ ಸಂಸ್ಕೃತ ಪದಗಳನ್ನು ಬದಲಾವಣೆ ಇಲ್ಲದೆ ಕನ್ನಡದಲ್ಲಿ ಬಳಸುವುದೇ ತತ್ಸಮ. ತದ್ಭವ ಸಂಸ್ಕೃತ ಪದಗಳನ್ನು ಬದಲಾಯಿಸಿ ಕನ್ನಡದಲ್ಲಿ ಬಳಸುವ ಪದಗಳ ತದ್ಭವ. ರಾಜ ರಾಯ, ಪ್ರಾಣ ಅರಣ, ತಾನ ತಾನ, ಶ್ರೀ ಸಿರಿ, ವಸನ ಬೇಸನ, ಮೃಗ ಮಿಗ, ಬಣ್ಣ ವರ್ಣ, ಅಕ್ಕಿ ಪಕ್ಕಿ, ಕಾರ್ಯ ಕರ್ಜ. ನನ್ನ ಹೆಸರು ಅರುಣ. ನಾನು ಓದುತ್ತಿರುವ 7ನೇ ತರಗತಿ. ನನಗೆ ಬಂದಿರುವ ವಿಷಯ ಜೋಡು ನುಡಿ. ಜೋಡು ನುಡಿ ಅಂದರೆ ಅರ್ಥವಿರುವ ಪದಗಳೊಂದಿಗೆ ಸಮಾನಾರ್ಥಕ, ವಿರುದ್ಧಾರ್ಥಕ ಇಲ್ಲವೇ ಅರ್ಥರಹಿತ ಪದಗಳನ್ನು ಜೋಡಿಸಿ ಬಳಸುವುದುಂಟು. ಇವುಗಳನ್ನು ಜೋಡು ನುಡಿ ಎನ್ನುವರು. ಉದಾಹರಣೆ: ಆಟ ಪಾಠ, ತಿಂಡಿ ತೀರ್ಥ,
ಕನ್ನಡದ ಲಿಂಗಗಳು 3 ಪ್ರಕಾರಗಳಿವೆ. ಅವುಗಳೆಂದರೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಪುಲ್ಲಿಂಗ ಗಂಡು ಜಾತಿಗೆ ಸೇರಿದ ಲಿಂಗ ಪ್ರಕಾರವೇ ಪುಲ್ಲಿಂಗ. ಉದಾಹರಣೆ: ಹುಡುಗ, ರಾಜ, ತಂದೆ, ಅಣ್ಣ. ಸ್ತ್ರೀಲಿಂಗ ಹೆಣ್ಣು ಜಾತಿಗೆ ಸೇರಿದ ಲಿಂಗ ಪ್ರಕಾರವೇ ಸ್ತ್ರೀಲಿಂಗ. ಉದಾಹರಣೆ: ಹುಡುಗಿ, ರಾಣಿ, ತಾಯಿ, ತಂಗಿ. ನಪುಂಸಕಲಿಂಗ ಗಂಡು ಅಲ್ಲದ ಹೆಣ್ಣು ಅಲ್ಲದ ಜಾತಿಗೆ ಸೇರಿದ ಲಿಂಗ ಪ್ರಕಾರವೇ ಜಾತಿಗೆ ಸೇರಿದ ಹಾಗೂ ಪ್ರಾಣಿ ಪಕ್ಷಿಗಳನ್ನೆಲ್ಲ ತಿಳಿಸುವ ಲಿಂಗ ಪ್ರಕಾರವೇ ನಪುಂಸಕಲಿಂಗ. ಉದಾಹರಣೆ: ಪುಸ್ತಕ, ಶಾಲೆ, ಮನೆ, ನಾಯಿ, ಗಿಳಿ.